ಅಂಕಲ್ ಹೋಗ್ಲಿ ಬಿಡಿ, ಚೆನ್ನಾಗಿದೆ ಇದೆ. ಹಾಯ್ ಕರಿಯಾ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ಇವಾಗ ನಮ್ಮ ಅಜ್ಜಿ ಊರಿಗೆ ಹೋಗ್ತಾ ಇದ್ದೀನಿ. ನಮ್ಮ ಅಜ್ಜಿ ಊರಿಗೆ ನಾನು ಮತ್ತೆ ನಮ್ಮ ಡ್ಯಾಡಿ ಮಾತ್ರ ಹೋಗ್ತಾ ಇದೀವಿ. ನಮ್ಮ ಮಮ್ಮಿ ಬರ್ತಾ ಇಲ್ಲ. ಹಾಯ್ ಮಾಡು ಮಮ್ಮಿ ಇನ್ನೊಂದ್ಸಲ. ಓಕೆ, ನಾನು ನಮ್ಮ ಡ್ಯಾಡಿ ಹೋಗ್ತಾ ಇದೀವಿ. ಹೋಗ್ಬಿಟ್ಟು ನಮ್ಮ ಅಜ್ಜಿ ಮನೇನ ತೋರಿಸ್ತೀನಿ ಬನ್ನಿ. ಓಕೆ, ನಾವ್ ಹೋಗ್ತಾ ಇದೀವಿ ಇವಾಗ ಊರಿಗೆ. ನಾನು ನಮ್ ಡ್ಯಾಡಿ ಇಬ್ರು ಹೋಗ್ತಾ ಇದೀವಿ. ಒಂದ್ 100 ರೂಪಾಯಿ ನೋಡಿ. ನಮ್ಮ ಮಮ್ಮಿ ಗದ್ದೆ ದುಡ್ಡು ಅದಲ್ಲ, ಗದ್ದೆ ಭತ್ತದ ದುಡ್ಡು. ಅವಾಗ 500 ರೂಪಾಯಿ ಇಸ್ಕೊತೀನಿ. ಮಮ್ಮಿ ಬಾಯ್. ನೋಡಿ ಗೈಸ್, ನಮ್ ಡ್ಯಾಡಿ ಅಲ್ಲಿ ಪೆಟ್ರೋಲ್ ಹಾಕ್ಸ್ಕೊಳಕ್ ನಿಂತಿದ್ದಾರೆ. ಈ ಪೆಟ್ರೋಲ್ ಹಾಕ್ಸ್ಕೊಂಡು ಡೈರೆಕ್ಟ್ ನಮ್ಮ ಅಜ್ಜಿ ಊರು ಹೊಸಕೋಟೆಗೆ ಹೋಗ್ತೀವಿ. ಫ್ರೆಂಡ್ಸ್ ನೋಡಿ, ನಮ್ಮಪ್ಪ ನಮ್ಮ ಅಜ್ಜಿಗೆ ಮಸಾಲೆ ದೋಸೆ ಕಟ್ಕೊಂಡ್ ಬರೋದಕ್ಕೆ ಹೋಟೆಲ್ಗೆ ಹೋಗ್ತಾ ಇದ್ದಾರೆ. ಶ್ರೀನಿಧಿ ವೆಜ್ ಮಸಾಲೆ ದೋಸೆ ಕಟ್ಕೊಂಡ್ ಬರಕ್ ಹೋಗಿದ್ದಾರೆ. ನಾನು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಬರ್ತಾ ಇದ್ದಾರೆ ಫ್ರೆಂಡ್ಸ್. ನೋಡಿ ಇವಾಗ ಬೇಕ್ರಿಲೂ ಒಂದ್ಸಲ ನಿಲ್ಸಿದ್ದಾರೆ. ಬೇಕ್ರಿಲೂ ತಿಂಡಿ ತಗೋತಾ ಇದ್ದಾರೆ. ನಮ್ಮ ಅಜ್ಜಿಗೆ ಕುರುಕ್ ತಿಂಡಿ ಇಷ್ಟ ಅನ್ಬಿಟ್ಟು ನಮ್ ಡ್ಯಾಡಿ ಎಲ್ಲ ತಗೊಂತಾ ಇದ್ದಾರೆ. ಹಾ, ಒಡೆನೂ ತಗೊಂಬೇಕಾ? ನೋಡಿ ಫ್ರೆಂಡ್ಸ್, ನಮ್ಮ ಅಜ್ಜಿ ಎಲ್ಲ ತಿಂತಾರೆ ಅಂತ ತಗೊಂತಾರೆ. ನಮ್ಮ ಅಜ್ಜಿ ಏನೋ ತಿನ್ನಲ್ಲ, ಸುಮ್ನೆ ತಗೊಳ್ಳೋದಷ್ಟೇ. ಅಂಕಲ್ ವಡೆ ಕೊಡಿ 20 ರೂಪಾಯಿಗೆ. 20 ರೂಪಾಯಿಗೆ ನೋಡಿ, ವಡೆನೂ ತಗೋತಾ ಇದ್ದಾರೆ. ವೀಕ್ಲಿ ಒನ್ಸ್ ಹೋಗ್ತಾರೆ ನಮ್ ಡ್ಯಾಡಿ ನಮ್ಮ ಅಜ್ಜಿ ಮನೆಗೆ. ಅವಾಗೆಲ್ಲ ಈ ತರ ಎಲ್ಲ ತಗೊಂಡ್ ಹೋಗ್ತಾ ಇರ್ತಾರೆ. ನೋಡಿ ಫ್ರೆಂಡ್ಸ್, ಹೆಂಗ್ ತಗೊಂತಿದ್ದಾರೆ ನೋಡಿ. ಈಗೆಲ್ಲ ಹೋಗಿ ನೋಡಿ ಒಳಗಡೆ ಹೆಂಗ್ ಹಾಕ್ತಾರೆ ನೋಡಿ. ಇಲ್ಲಿ ತೋರಿಸ್ತೀನಿ ಏನೇನ್ ತಗೊಂತಾ ಇರೋದು ಗೊತ್ತಾ? ನೀವೇ ನೋಡಿ. ನೋಡಿದ್ರಾ? ಡಿಕ್ಕಿ ಫುಲ್ ನಮ್ಮ ಅಜ್ಜಿಗೆ ಫುಲ್ ತಿಂಡಿ. ಓಕೆ ಗಾಯ್ಸ್, ಊರಿಗೆ ಹೋದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನಮ್ ಡ್ಯಾಡಿ ಹುಟ್ಟು ಬೆಳೆದಿರೋ ಊರು ಹೊಸಕೋಟೆ ಇದೆ. ಇದು ಹೋದ್ರಲ್ಲ ಇದಾ? ನೋಡಿ, ಇಲ್ಲಿ ನಮ್ಮ ಅಜ್ಜಿ ಮನೆ ಇರೋದು. ನಮ್ಮ ಅಜ್ಜಿ ಇಲ್ವಲ್ಲ. ಫ್ರೆಂಡ್ಸ್, ನಮ್ಮ ಅಜ್ಜಿ ಮನೆ. ನಮ್ಮ ಅಜ್ಜಿ ಇಲ್ಲ, ಎಲ್ಲೋ ತೋಟದ ಹತ್ರ ಹೋಗಿರ್ತಾರೆ. ಇದು ನಮ್ಮ ಅಜ್ಜಿ ಮನೆ, ಹಳೇದು, ತುಂಬಾ ವರ್ಷದ ಹಳೆ ಮನೆ ಇದು. ಅದಕ್ಕೆ ನಮ್ಮಪ್ಪ ತಿಂಡಿ ಎಲ್ಲ ತಂದಿದ್ದಾರೆ. ನಮ್ಮ ಅಜ್ಜಿ ತೋಟದ ಹತ್ರ ಹೋಗ್ಬಿಡ್ತಾರೆ.
ತೋಟದ ಹತ್ರ ಹೋಗ್ಬಿಡ್ತಾರೆ. ಇವಾಗ ಹೋಗಿ ಕರ್ಕೊಂಡ್ ಬರ್ತಾರೆ ನಮ್ಮಪ್ಪ. ಇದು ಪೂರ್ತಿ ವಿಡಿಯೋ ಮಾಡಿ ತೋರಿಸ್ತೀನಿ ನಿಮ್ಗೆ. ನಮ್ಮ ಅಜ್ಜಿ ನೋಡಿ ಹುಣ್ಸನ್ ಮರದ ಹತ್ರ ಹೋಗ್ಬಿಟ್ಟು ಹುಡ್ಕೊಂಡ್ ಬರೋಣ ಸಾಕಾಯ್ತು. ಮನೆಯಲ್ಲೇ ಇರಲ್ಲ ನಮ್ಮ ಅಜ್ಜಿ. ಬನ್ನಿ ಹಳೆ ಮನೆ ಫುಲ್ ತೋರಿಸ್ತೀನಿ. ಹಿಂದೆಗಡೆ ಈ ತರ ಗಲ್ಲಿ ಇದೆ. ಇಲ್ಲಿಂದ ಹಿಂಗ ಒಳಗಡೆ ಬಂದ್ರೆ ಇಲ್ಲೊಂದು ತೊಟ್ಟಿ ಕಾಣುತ್ತೆ. ಇಲ್ಲೂ ಕೂಡ ಹಳ್ಳಿ ಮನೆ ಫ್ರೆಂಡ್ಸ್, ತುಂಬಾ ಹಳೇದು. ಇದನ್ನ ಡೆಮಾಲಿಶ್ ಮಾಡಿ ನಮ್ಮಪ್ಪ ಹೊಸದಾಗಿ ಕಟ್ಟಿಸ್ಬೇಕು ಅಂತಿದ್ದಾರೆ. ಯಾವಾಗ ಟೈಮ್ ಕೊಡ್ಕೊಂಡ್ ಬರುತ್ತೋ ಗೊತ್ತಿಲ್ಲ. ಅಲ್ಲಿವರೆಗೂ ಈ ಮನೆ ಹೀಗೆ ಇರುತ್ತೆ. ಈ ಮನೆಯಲ್ಲಿ ನಮ್ಮ ಅಜ್ಜಿ ಮಾತ್ರ ಇರ್ತಾರೆ. ದೊಡ್ಡಪ್ಪ ಎಲ್ಲ ಅಲ್ಲಿರ್ತಾರೆ. ಇಲ್ಲಿ ನಮ್ಮ ಅಜ್ಜಿ ಮಾತ್ರ ಒಬ್ರು ಇರ್ತಾರೆ. ವಾರಕ್ಕೊಂದ್ಸಲ ನಮ್ಮ ಅಪ್ಪ ಈ ತರ ಊಟ ತಿಂಡಿ ಎಲ್ಲ ತಗೊಂಡ್ಬಂದು ಕೊಡ್ತಾರೆ. ಹುಡಿಕೊಂಡು ಹೋಗಿದ್ದೀನಿ ನಮ್ಮ ಅಜ್ಜಿನ ತೋಟದ ಹತ್ರ. ಸೌದೆ ಮುರ್ಕೊಂತ ಇರ್ತಾರೆ ಒಲೆ ಒಟ್ಟಕ್ಕೆ ಅಂತ ಹೋಮರಕ್ಕೆ ಅಂತ ಹೋಗಿದ್ರು ಫ್ರೆಂಡ್ಸ್. ಇವಾಗ ನಾನು ಕರ್ಕೊಂಡ್ ಬಂದಿದ್ದೀನಿ ಹೇಳ್ಬಿಟ್ಟು. ಇದೆ ಗೈಸ್ ನಮ್ಮ ಅಜ್ಜಿ ಮನೆ. ಹೊಸಕೋಟೆ ಅಲ್ಲಿ ಇರೋದು ನಮ್ಮ ಅಜ್ಜಿ ಮನೆ. ಇದು ತುಂಬಾ ವರ್ಷದ ಹಳೆ ಮನೆ ಅಲ್ವಾ. ಸೊ ನಾವು ಹಬ್ಬಕ್ಕೆ ಬರೋದು, ಹಬ್ಬ ಏನಾದ್ರು ಜಾತ್ರೆ ಇದ್ದಾಗ ಮಾತ್ರ ಬಂದು ಇರೋದಕ್ಕೆ ನಮ್ಮಪ್ಪ ಮತ್ತೆ ಡೆಮಾಲಿಶ್ ಮಾಡಿ ಕಟ್ಟಿಸ್ಬೇಕು ಅಂತಿದ್ದಾರೆ. ಬಟ್ ಅದ್ ಯಾವಾಗ ಕಟ್ಟಿಸ್ತೀವಿ ಅಂತ ಇನ್ನ ಗೊತ್ತಿಲ್ಲ, ನೋಡೋಣ. ಅಲ್ಲಿವರೆಗೂ ಈ ತುಂಬಾ ವರ್ಷದ ಹಳೆ ಮನೆ ಅಲ್ವಾ, ಹೀಗೆ ಇರುತ್ತೆ. ನಾವು ಕೈ ಹಾಕಕ್ ಹೋಗಿಲ್ಲ ಮನೆ ಕಟ್ಸೋದಕ್ಕೆ. ಹೋಗಿ ಬಂದು ಮಾಡೋದಕ್ ಮಾತ್ರ ಈ ಮನೆನ ನಮ್ಮಪ್ಪ ಕಟ್ಟಿಸ್ಬೇಕು ಅಂತಿದ್ದಾರೆ. ಇಷ್ಟೇ ನಮ್ಮ ಹೊಸಕೋಟೆ ಹಳ್ಳಿ ಮನೆ, ನಮ್ಮ ಅಜ್ಜಿ ಮನೆ ಅಷ್ಟೇ. ಹಾಯ್ ಕರಿಯಾ. ಕರಿಯ ನೋಡಿ ಹೆಂಗ್ ನೋಡ್ತಾ ಇದ್ವಿ. ಏನೋ ಹೊರಡ್ತಾ ಇದೀವಿ ಫ್ರೆಂಡ್ಸ್. ಏನೋ ಅಷ್ಟೇ ಫ್ರೆಂಡ್ಸ್, ಹೋಗ್ತಾ ಇದೀವಿ ಮನೆಗೆ. ತೋರಿಸ್ತೀನಿ. ಹ್ಞೂ ಅಜ್ಜಿ, ಹೋಗಿದ್ ಬರ್ತೀವಿ. ಬರ್ತೀವಿ. ನಮ್ಮ ಅಜ್ಜಿ ಒಬ್ರೇ ಇರ್ತಾರೆ ಈ ಮನೇಲಿ. ನಮ್ ದೊಡ್ಡಪ್ಪನ ಮನೆ ಇರೋದು ಅಲ್ಲಿ ಆ ಕಡೆ. ಅವ್ರ ಮೊಮ್ಮಕ್ಳೆಲ್ಲ ಬಂದು ನೈಟ್ ಇಲ್ಲಿ ಮಲ್ಕೋತಾರೆ. ನಮ್ಮ ಅಜ್ಜಿ ನೋಡಿ ಅಲ್ಲವ್ರ ನೆಂಟ್ರು ಇದಾರೆ, ಮಾತಾಡ್ಸಕ್ ಹೋಗ್ತಾ ಇದಾರೆ. ಓಕೆ ಗೈಸ್, ಮನೆಗೆ ಹೋದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಹೋಗ್ಲಿ ಬಿಡಿ, ಚೆನ್ನಾಗಿದೆ ಇದೆ. ಇಲ್ಲಿ ಸೂಪರ್ ಸ್ವೀಟ್ ಆಗಿದೆ. ಕಡ್ಲೆಕಾಯಿ ಗಾಯ್ಸ್ ನೋಡಿ, ಕಡಲೆ ಸೊಪ್ಪು ತಗೊಳ್ಳೋಣ ಅಂತ ಇಳ್ದಿದೀವಿ. ಫೇವ್ರೆಟ್ ಫ್ರೆಂಡ್ಸ್ ಇದು ಕಡಲೆ ಸೊಪ್ಪು. ಬಂದಾಗೆಲ್ಲ ತಗೋತಾನೆ ಇರ್ತೀನಿ, ಎಲ್ಲಿ ಕಾಣಿಸುತ್ತೆ ಅಲ್ಲಿ ಕಡಲೆ ಸೊಪ್ಪು ತಗೋತಾನೆ ಇರ್ತೀನಿ ಫ್ರೆಂಡ್ಸ್.
ಹಾಗೆ ಬರ್ತಾ ತರಕಾರಿ ತಗೋಬೇಕು ಅಂತ ಅಲ್ಲಿ ತಗೋತಾ ಇದೀವಿ ಫ್ರೆಂಡ್ಸ್. ನಾವ್ ಯಾವಾಗ್ಲೂ ಇಲ್ಲ ತರಕಾರಿ ತಗೊಳ್ಳೋದು. ಹಾಗಲಕಾಯಿ ಹೆಂಗೆ ಕೆಜಿ? ಹಾಗಲಕಾಯಿ ಖಾಲಿ ಆಗಿದೆ, ತಗೊಳ್ಳಿ ಹೇಳಿ. ಡ್ಯಾಡಿ ಪ್ರತಿದಿನ ಹಾಗಲಕಾಯಿ ಜ್ಯೂಸ್ ಕುಡಿತಾರೆ, ಅದಕ್ಕೆ ಹಾಗಲಕಾಯಿ ಬೇಕೇ ಬೇಕು. ಸೌತೆಕಾಯಿನೂ ಬೇಕು. ಒಂದ್ 10 ರೂಪಾಯಿಗೆ ತಗೊಳ್ಳಿ, ಚೆನ್ನಾಗಿರೋದ್ ನೋಡ್ಬಿಟ್ಟು. ಇದು ಚೆನ್ನಾಗಿತ್ತಲ್ಲ ಇದು. ಸೌತೆಕಾಯಿ ಮತ್ತೆ ಹಾಗಲಕಾಯಿ ತಗೊಂಡ್ ಹೋಗ್ತಾ ಇದೀನಿ. ಜಸ್ಟ್ ಇವಾಗ ಮನೆಗ್ ಬಂದ್ವಿ ಫ್ರೆಂಡ್ಸ್. ಇವಾಗ ಊಟಕ್ಕೆ ಹೊರಗಡೆ ಹೋಗ್ಬೇಕು ಅನ್ಕೊಂಡಿದ್ದೀವಿ, ನೋಡೋಣ. ಹೊರಗಡೆ ಹೋಗ್ಬಿಟ್ಟು ಆದ್ರೆ ವಿಡಿಯೋ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಹೋಟೆಲ್ಗೆ ಹೋಗಿದ್ವಿ ನಾನ್ ವೆಜ್ ತಿನ್ಬೇಕು ಅಂದ್ಬಿಟ್ಟು, ಬಿರಿಯಾನಿ ತಿನ್ನೋದಕ್ಕೆ. ಇದು ಹೋಟೆಲ್ RRR ಅಂತ ಫೇಮಸ್ ಹೋಟೆಲ್. ಇಲ್ಲಿ ಬಿರಿಯಾನಿ ತುಂಬಾ ಚೆನ್ನಾಗಿರುತ್ತೆ. ನಾವು ತಿಂಗಳಿಗೆ ಒಂದ್ಸಲ ಆದ್ರೂ ಬರ್ತೀವಿ ಇಲ್ಲಿಗೆ. ಚೆನ್ನಾಗಿರುತ್ತೆ ಮಾತ್ರ, ನಂಗೆ ತುಂಬಾ ಇಷ್ಟ ಇಲ್ಲಿ ಬಿರಿಯಾನಿ. ನೋಡಿ, ನಾನು, ನಮ್ಮ ಮಮ್ಮಿ, ನನ್ನ ಡ್ಯಾಡಿ ಮತ್ತೆ ನಮ್ಮ ಅತ್ತೆ ಮಗ 4 ಜನ ಬಂದಿದ್ದೇವೆ. ಬಿರಿಯಾನಿ ಆರ್ಡರ್ ಮಾಡಿದ್ದೆ, ಜೊತೆಗೆ ಕಬಾಬ್ ಮತ್ತೆ ಚಿಲ್ಲಿ ಚಿಕನ್ ಆರ್ಡರ್ ಮಾಡಿದ್ವಿ. ಮತ್ತೆ ಬಿರಿಯಾನಿ ತಿನ್ನೋಷ್ಟರಲ್ಲೇ ಹೊಟ್ಟೆ ತುಂಬ ಹೋಗ್ಬಿಟ್ಟೈತೆ. ಪೀಸ್ ತಿನ್ನೋಷ್ಟರಲ್ಲೇನೆ ಬಿರಿಯಾನಿ ಎಲ್ಲ ಸಖತ್ತಾಗಿತ್ತು. ನಾನಂತೂ ಫುಲ್ ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ದೀನಿ. ನೋಡ್ತಾ ಇದ್ದೀನಿ, ನೋಡ್ತಾ ವಾಯ್ಸ್ ಓವರ್ ಕೊಡ್ಬೇಕಾದ್ರೆ ತಿನ್ಬೇಕು ಅನ್ಸುತ್ತೆ ಫ್ರೆಂಡ್ಸ್. ಹೌದು, ನೋಡಿ, 4 ಜನ ಊಟ ಮಾಡೋಕ್ಕೆ ಅಂತ ಹೋಗಿದ್ವಿ. ಚೆನ್ನಾಗಿತ್ತು ಮಾತ್ರ, ಸೂಪರ್ ಆಗಿತ್ತು. ಎಂಜಾಯ್ ಮಾಡ್ಕೊಂಡು ತಿಂದ್ವಿ. ಲಾಸ್ಟಲ್ಲಿ ಕೊನೆಯದಾಗಿ ಸ್ಪ್ರೈಟ್ ತಗೊಂಡು ತಿನ್ಕೊಂಡು, ಸ್ಪ್ರೈಟ್ ಕುಡ್ಕೊಂಡು ವಾಪಸ್ ಬನ್ನಿ ಫ್ರೆಂಡ್ಸ್. ನಾನಂತೂ ಎಂಜಾಯ್ ಮಾಡಿದೆ. ಹಾಗೆ ಅಲ್ಲಿ ಫ್ರೆಶ್ ಜ್ಯೂಸ್ ಕುಡಿಬೇಕು ಅನ್ನಿಸ್ತು. ಹಾಗೆ ಫ್ರೆಶ್ ಜ್ಯೂಸ್ ಕುಡಿಯೋಣ ಅಂತ ಅಂದ್ಬಿಟ್ಟು ಅಲ್ಲೇ ಹೋಗಿದ್ವಿ. ಡಾಲ್ಫಿನ್ ಅಂತ ಇತ್ತು, ಅಲ್ಲಿ ಹೋಗ್ಬಿಟ್ಟು ಆರ್ಡರ್ ಮಾಡಿ ಕೊಟ್ಕೊಂಡು ವಾಪಸ್ ಬಂದ್ವಿ. ಏನೇನು ಆರ್ಡರ್ ಮಾಡಿದ್ವಿ ಅಂದರೆ, ಯಾವ ಜ್ಯೂಸ್ ಆರ್ಡರ್ ಮಾಡಿದ್ವಿ ಅಂದರೆ, ಮಾಮೂಲಿ ಯಾವಾಗಲೂ ಆರ್ಡರ್ ಮಾಡೋದು ಮಸ್ಕ್ ಮೆಲನ್, 2 ಮಸ್ಕ್ ಮೆಲನ್. ಮತ್ತೆ ನಮ್ಮ ಡ್ಯಾಡಿ ಬೇಡ ಅಂದ್ರು, ನಮ್ಮ ಮಮ್ಮಿ ವಾಟರ್ ಮೆಲನ್ ಕುಡಿತಾ ಇದ್ದಾರೆ. ಸಖತ್ತಾಗಿತ್ತು ಜ್ಯೂಸ್, ಮತ್ತೆ ಬಟ್ ಹೆವಿ ಕೋಲ್ಡ್ ಇತ್ತು, ಸಖತ್ತಾಗಿತ್ತು ಆದ್ರೂ. ಹಾಯ್ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹೀಗೆ ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.